ಸುಧಾರಿಸುವುದಿಲ್ಲ. ಸಾಹಿತ್ಯ ಯಾರಿಗೂ ಮಾರಾಟ ಆದದ್ದಲ್ಲ. ಎಲ್ಲವೂ ಎಲ್ಲವರಿಗೂ ಗೊತ್ತಿರಬೇಕು ಅನ್ನುವುದು ನನ್ನ ವಾದವೂ ಅಲ್ಲ. ಸರಿ ಬಿಡಿ. ಗೊತ್ತಿಲ್ಲದೆ ಹೋದ್ರೆ ಸ್ವಲ್ಪ ಮುಂಚೆ ಬಂದು ಕೇಳ್ಕೊಳ್ಬೇಕು. ಈಗ ನಾ ಬರುವಾಗ ಏನ್ ಹೇಳಿದ್ರಿ ನೀವು? ಹೇಸರ ಕತ್ತೆಯ ನೇರುತ್ತ ಬಂದನು. ನಿಮಗೆ ಏರುವುದು ಹೇರುವುದು ವ್ಯತ್ಯಾಸ ಗೊತ್ತುಂಟ? ಹೇರುವುದು 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 ಏರುವುದು ವ್ಯತ್ಯಾಸ ಗೊತ್ತುಂಟ? ಹೇಳಿ ನೋಡುವ. ಒಂದು ಮಾತಾಡ್ತೇನೆ ಕೇಳಿ. ಒಂದು ಶಬ್ದಕ್ಕೆ ಹಲವಾರು ಅರ್ಥ ಇರ್ತದೆ. ಹೌದಂತೆ. ಇವರು ನನ್ನ ತಂದೆ ಅಂದ್ರೆ ಅಪ್ಪ ಅಂತ ಇದೆ. ಹೌದು. ಇದನ್ನು ನಾನು ತಂದೆ ಅಂದ್ರೆ ಇದು ನನ್ನ ಅಪ್ಪನ ಇದೆ. ಇದು ಹಾಗೆ ಕತ್ತ ಇರುವುದು ಮಡಿ ಮಾಡುವ ಮಡಿ ಮಾಡಿದ ಬಟ್ಟೆ ಗಂಟನ್ನ ಹೇರುವುದಕ್ಕೆ ಕತ್ತಿರುವುದು ಬಿಟ್ರೆ ನಮ್ಮ ಸವಾರಿ ಕತ್ತಿರುವುದಲ್ಲ. ಅಲ್ಲ, ಕುದುರೆ ಆದ್ರೆ ಕುದುರೆಯನ್ನೇ ಏರುತ್ತಾ ಬಂದನು ಅಂತೇಳಿ ಬೇಸರ ಇಲ್ಲ. ಏಸರ ಕತ್ತೆ ಏರ್ಲಿಕ್ಕೆ ನಾಯನ ಕತ್ತೆ ಸವಾರಿ ಮಾಡ್ಲಿಕ್ಕೆ ಊರಿನಲ್ಲಿ ಬ್ಯಾಡ್ದ ಹೋಗಿ ಮಾಡಿ ಪೆಟ್ಟು ತಿನ್ನವ ಅಂತ ಮಾಡ್ಕೊಂಡ್ರೆ ಅಲ್ಲ. ಸಾಹಿತ್ಯ ದೋಷ ಒಂದೇ ಬರೆದವನ್ ದೋಷ ಇರಬಹುದು, ಇಲ್ಲದ ಸರಿ ಮಾಡೋ ಇವನ್ ದೋಷ ಇರಬಹುದು. ಅದು ಎಲ್ಲ ಬಿಟ್ಟು ನಿಮಗೊಂದು ಸ್ವಂತ ಜ್ಞಾನ ಅಂತಿಲ್ವ ಸ್ವಾಮಿ? ಎಲ್ಲ ಬಿಡಿ. ಸರಿ, ನೀವು ಹೇಳಿದ್ರಿಂದ ನನಗೆ ಬೇಸರ ಇಲ್ಲ, ಅದನ್ನು ಸುಧಾರಿಸಿಕೊಂಡಿದ್ದೇನೆ. ಆಯ್ತು. ಅಂದಾಗ ನಮ್ಮ ಪರಿಚಯ ಆಯ್ತಾ? ಪರಿಚಯ ಯಾರು? ಯಾರು? ನನ್ನ ವಾಸನೆ ಮೇಲೂ ನಿಮ್ಮ ಪರಿಚಯ ಆಗಲಿಲ್ಲ. ಯಾವ್ದು? ಅಂದ್ರೆ ಈ ಶುಭ್ರತೆಯ ವಾಸನೆ. ಓ, ಶುಭ್ರತೆಯ ವಾಸನೆ. ರಾಜ ರಜಕ. ಯಾರಂದ್ರೆ? ರಾಜ ರಜಕ. ಓ ಹೋ ಹೋ, ಮಡಿವಾಳ. ಎಂತ ಮಾತಾಡ್ತೀರ? ಮೂಡುವಾಳ, ಮಡಿವಾಳ ಅಂತ ತಾತ್ಸಾರ ಮಾಡಬೇಡಿ ಸ್ವಾಮಿ. ಲೋಕದಲ್ಲಿ ಯಾರು ಮಡಿವಾಳರಲ್ಲ. ಸೂರ್ಯದೇವ ಮಡಿವಾಳ ಹೌದಲ್ವ? ಹೇಗೆ? ಬೇಡ, ಮಧುರೆಯ ಮಹೀಂದ್ರ ಕಂಸ ಮಹಾರಾಜ ಮಡಿವಾಳ ಹೌದಲ್ವ? ಅವರು ಇಬ್ರು ಮಡಿವಾಳ್ರೆ. ಮಡಿವಾಳ ಅಂದ್ರೆ ಯಾರು? ಯಾರು? ಕೊಳೆಯನ್ನ ಸ್ವಚ್ಛಪಡಿಸಿ ಶುಭ್ರಗೊಳಿಸುವವನಿಗೆ ಮಡಿವಾಳ ಅಂತ ಹೆಸರು. ಸೂರ್ಯದೇವ ಲೋಕದ ಕತ್ತಲೆಯನ್ನ ತೊಳೆದು ಬೆಳಕನ್ನ ನೀಡ್ತಾನಲ್ವ, ಅವನು ಮಡಿವಾಳ ಆಗುದಿಲ್ವಾಗಿದೆ. ಸೂರ್ಯದೇವನು ಮಡಿವಾಳನೆ. ಇನ್ನು ಮಧುರೆಯ ಮಹೀಂದ್ರ ಕಂಸ ಮಹಾರಾಜ ಅವರು ಮಡಿವಾಳ್ರೆ. ಹೇಗೆ? ಪ್ರಜೆಗಳ ಕಷ್ಟ ಕೋಟಳೆಯನ್ನ ತೊಳೆದು ಸುಖ ಸಮೃದ್ಧಿಯ ನೆಮ್ಮದಿಯ ಜೀವನವನ್ನು ಕೊಡುವುದರಿಂದ ಅವರು ಮಡಿವಾಳ್ರೆ. ನಾವು ಮಡಿವಾಳ್ರೆ. ನಾವು ಹೇಗೆ? ಸುಳ್ಳಲ್ಲ, ಅದು ಹೇಗೆ? ಕೊಳೆಯಾದ ಬಟ್ಟೆಯ ಕೊಳೆಯನ್ನ ಸ್ವಚ್ಛಪಡಿಸಿ ಶುಭ್ರಗೊಳಿಸುವುದರಿಂದ ನಾವು ಮಡಿವಾಳ್ರೆ. ಮಡಿವಾಳರು ಅಂತ ತಾತ್ಸಾರ ಮಾಡಬೇಡಿ. ಸರಿ. ಇವತ್ತು ನೀವು ಬರ್ತೀರಿ ಅಂತ ಇಷ್ಟು ಜನ ಬಂದು ನಿಮ್ಮನ್ನ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದದ್ದು ಯಾಕೆ? ನಿನ್ನೆ ನಾ ನಿಮ್ಮ ಬಟ್ಟೆ ಮಡಿ ಮಾಡಿ ಕೊಟ್ಟದ್ದಕ್ಕಷ್ಟೇ. ಹಾಗೆ ನೋಡಿ ನೀವು ಹೇಗೆ ಹೊಳಿತಾ ಇದ್ದೀರಿ ಅಂತ. ಅದೇ ಎಲ್ಲಾದ್ರೂ ಗಾಡಿ ಮೇಲೆ ಬಿದ್ದು ಹಾಕೊಂಡು ಬಂದು ಕೂತ್ಕೊಳ್ಳಿ, ಅವನೊಂದು ಕೆಳಗಿಳಿಸುವ ಮರ ಎಲ್ಲ ಬಿದ್ದುಕೊಂಡು ಬಂದಾಗ ಅಲ್ವಾ? ಅದಕ್ಕೆ ಬೇಕು ಶುಭ್ರತೆ. ಇರಲಿ ಬಿಡಿ. ಸರಿ. ನಾವು ಮಡಿವಾಳರೇ ಆದ್ರಿಂದ ರಾಜರು ಓಲಗವನ್ನ ಕೊಡ್ತಾರೆ, ನಾವು ಓಲಗವನ್ನ ಕೊಡ್ತೇವೆ. ನೀವು ಓಲ ಕೊಡ್ತೇವೆ? ಅದೆಲ್ಲ ಪಂಚ ಉಷತ್ಕಾಲದಲ್ಲಿ ಮಿಂಚಿನಂತೆ ಮಂಚದಿಂದಂತೆ ನಾನು ನಿತ್ಯಾನಿಕವನ್ನ ಪೂರೈಸಿ ಉಳಿದ ಕೆಲಸವನ್ನ ಹೊಳೆ ಬದಿಯಲ್ಲಿ ಮುಗಿಸ್ತೇನೆ. ಹೊಳೆ ಬದಿ ಅಂದ್ರೆ ಬೆಳಗ ಮುಂಚೆ ನೀವು ಹೋಗುವ ಹೊಳೆ ಬದಿಗಲ್ಲ. ಮತ್ತೆ ಬಟ್ಟೆಯನ್ನ ಮಡಿ ಮಾಡುವುದಕ್ಕೆ ಹೊಳೆಯ ಬದಿಯ ಬಂಡೆಗಲ್ಲು ಬೇಕು, ಬಿಟ್ರೆ ದೇವ್ರ ಕೋಣೆಯಲ್ಲಿರುವ ಗಂಧದ ಕೊರಡಲ್ಲ. ಅದಕ್ಕೆ ಆದ್ರೆ ಒಂದು ಹೃದಯಾಘಾತ ಆಗುವಂತ ವಿಷಯ. ಮೊನ್ನೆ ಒಂದು ಸಣ್ಣ ಘಟನೆ ನಡೆದೈತೆ. ನಾನು ನನ್ನ ಮನೆ ಹೆಂಡತಿ ಒಟ್ಟಿಗೆ ವನವಿಹಾರಕ್ಕೆ ಹೋಗಿದ್ದೆ. ಮನೆ ಹೆಂಡತಿ? ನಮ್ಮ ಬಟ್ಟೆಯೂ ಶುದ್ಧ, ನಮ್ಮ ಭಾಷೆಯೂ ಶುದ್ಧ, ನಮ್ಮ ವ್ಯಾಕರಣವೂ ಶುದ್ಧ. ಇದು ನಮ್ಮ ಮನೆಯ ಆಕಳು, ಇದು ನಮ್ಮ ಮನೆಯ ಬೆಕ್ಕು,
ಹಾ ಅದು ನಮ್ಮ ಮನೆಯ ನಾಯಿ ಅಂತ ಹೇಳ್ತೇವೋ ಇಲ್ವಾ? ಅದು ಹೇಳ್ತೇವೆ. ಹಾಗೆ ಇವಳು ನನ್ನ ಮನೆಯ ಹೆಂಡತಿ. ವ್ಯಾಕರಣ ಶುದ್ಧ. ಹಾಗಂತ ಹೊರಬದಿ ಹೊತ್ತಾರಿದ್ದು ನಿಮ್ಮ ವೈಯಕ್ತಿಕ ನಾ ಹೊಣೆಗಾರಲ್ಲ. ಬಾಯ್, ಬಾಯ್, ಬಾಯ್. ವಿಷಯ ಕೇಳಿ. ಹಾಗೆ ನನ್ನ ಹೆಂಡತಿ ಒಟ್ಟಿಗೆ ವನವಿಹಾರಕ್ಕೆ ಹೋಗಿದ್ದೆ. ಹಾ ಬಹಳ ಅಪರೂಪಕ್ಕೆ ಹೋಗೋದಾಗಿತ್ತು. ಆಕಸ್ಮಿಕವಾಗ ಶರೀರ ಹೊಣೆಯಾಗಿ. ಹೌದಾ? ಅಲ್ಲಿ ಎಲ್ಲವೋ ಧೂರ್ತ ರಜಕ, ಇನ್ನು ಕೆಲವೇ ದಿನದಲ್ಲಿ ನಿನ್ನ ಪಾಲಿಗೆ ಮೃತ್ಯು ಅಂತ ಆಕಾಶವಾಣಿ. ಛೆ. ಅದನ್ನ ಕೇಳಿದ ನನ್ನ ಕಾಂತೆ ಚಿಂತಿಪಿಸಿದಳು. ಆಹಾ. ಚಿಂತಿಪಿಸಿದಳು. ಚಿಂತಿಸಿದಳು. ವ್ಯಾಕರಣ ತಪ್ಪುಂಟು. ಹೇಗೆ? ಸರಿ. ವ್ಯಾಕರಣ ಶುದ್ಧ ಇರ್ಬೇಕು ಸ್ವಾಮಿ. ಆಲೋಚನೆ ಮಾಡಿ. ಹಾ ಅವಳು ಆ ಘಟನೆಯನ್ನ ನೋಡಿ ಸಂತೋಷಿಸಿದಳು ಅಂತ ಹೇಳುವುದಿಲ್ವಾ? ಹೌದು. ಸಂತೋಷದಲ್ಲಿ ಇಶಿಕಾರ ಬಂದಂತೆ ಚಿಂತೆಯಲ್ಲಿ ಪಿಶಿಕಾರ ಆಗಮವಾಗತಕ್ಕದ. ಏನಪ್ಪ? ಚಿಂತಿಪಿಸಿದಳು. ಸರಿ ಬಿಡಿ. ಮರುಕ್ಷಣ ಆಕಾಶವಾಣಿಯಲ್ಲಿ ಪ್ರಶ್ನೆ ಮಾಡಿದೆ. ಹಾ ನನ್ನ ಪಾಲಿಗೆ ಮೃತ್ಯು ಹೇಳಿದ ನಿನಗೆ ಯಾರಿಂದ ಅಂತ ಹೇಳಿಕ್ ಸಾಧ್ಯ ಉಂಟಾ ಕೇಳಿದೆ. ಹಾ ತಟ್ ಅಂತ ಹೇಳಿ ಉತ್ತರ ಬಂತು. ಹೌದಾ? ಶೇಷಶಯನ ಚಾಪೇಶಯನಾಗಿ ಹುಟ್ಟಿದ ಮೇಲೆ ನಿನ್ನ ಪಾಲಿಗೆ ಮೃತ್ಯು. ಶೇಷಶಯನ ಚಾಪೇಶಯನಾಗಿ ಹುಟ್ಟಿದ. ಈಗ ಆಲೋಚನೆ ಮಾಡಿ. ಮಧುರೆಯ ಮಹೀಂದ್ರ ಕಂಸನಿಗೂ ಅವನ ಬಟ್ಟೆ ಮಡಿ ಮಾಡುವ ಮಡಿವಾಳನಿಗೂ ಏನು ವ್ಯತ್ಯಾಸ? ಕಂಸ ಮಹಾರಾಜರಿಗೂ ಆಕಾಶವಾಣಿಯಲ್ಲಿ ಮೃತ್ಯು. ಹೌದು. ದೇವಕಿಯ 8ನೇ ಗರ್ಭದಲ್ಲಿ ಹುಟ್ಟುವ ಗಂಡು ಮಗುವಿನಿಂದ ಮೃತ್ಯು. ಅವರ ಬಟ್ಟೆ ಮಡಿ ಮಾಡುವ ಮಡಿವಾಳನಿಗೂ ಆಕಾಶವಾಣಿಯಲ್ಲಿ ಮೃತ್ಯು. ಶೇಷಶಯನ ಚಾಪೇಶಯನ. ಹಾಗೆ ಅದೆಲ್ಲ ಈ ಜನ್ಮದಲ್ಲಿ ಆಗುವುದಲ್ಲ ಅನ್ನೋದಾಗಿ ಬಿಟ್ಟು ನೋಡಿ, ಇನ್ನು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಮನ್ಸಿತ್ತು ನನಗೆ. ಹೌದಾ? ಹೌದು. ಮಾತಾಡಿ ಮಾತಾಡಿ. ಮಾತಾಡ್ಲಿಕ್ಕೆ ಸಮಯ ಇಲ್ಲ. ಯಾಕೆ? ನಾನು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ನಿಂತ್ರೆ ಕಂಸ ಮಹಾರಾಜರು ಹೊರಗೆ ಬರುವುದಿಲ್ಲ. ಹೋಯ್ ಹೋಯ್. ಎಂತ ಮಾತಾಡ್ತಾರೆ? ಬಟ್ಟೆ ಪೂರ ಇಲ್ಲ. ಓ ಹೌದು. ಅವರಲ್ಲಿ ಹಾಗಾದ್ರೆ ಶುಭ್ರ ಮಾಡಿದ ಬಟ್ಟೆ ಇಲ್ಲ ಉಂಟು. ಓ ಹಾಗೆ. ಹಾಗಾಗಿ ಇಲ್ಲಲ್ಲ, ನೇರವಾಗಿ ಆಸ್ಥಾನಕ್ಕೆ ಹೋದ. ವಿಚಿತ್ರ ಪ್ರಪಂಚ. ನನ್ನ ಜೀವನದಲ್ಲಿ ನನಗೆ ತಾಗುವ ವಯಸ್ಸಿನಲ್ಲೇ ಒಂದು ತಾಗಲಿಲ್ಲ. ಬಿಡಿ, ಈಗಲಾದ್ರೂ ತಾಗ್ತದೋ ನೋಡಿದ್ರೆ ಈಗಲೂ ತಾಗಬಾರದ್ದೇ ತಾಗ್ತಾ ಉಂಟು. ಬಿಟ್ಟರೆ ತಾಗಬೇಕಾದದ್ದು ಅಂದ್ರೆ 3 ಕಾಸಿನ ಮಕ್ಕಳು ನಿಮ್ಮನೇ. ಯಾಕ? ಹೆದ್ದಾರಿಯಲ್ಲೊಂದು ಭಾರಿ ವಾಹನ ಹೋಗುವಾಗ, ದೊಡ್ಡ ವಾಹನ, ಭಾರಿ ವಾಹನ ಹೋಗುವಾಗ ಮಧ್ಯದಲ್ಲಿ ನಿಂತ್ಕೊಳ್ಬೇಕಾ, ಪಕ್ಕ ಕೊಡ್ಬೇಕು? ಮಧ್ಯದಲ್ಲಿ ನಿಂತ್ಕೊಂಡ್ರೆ ಕಷ್ಟ ಆಗ್ತದೆ. ಹಾಗೆ ಇಂಥ ಭಾರಿ ವಾಹನ ಹೆದ್ದಾರಿಯಲ್ಲಿ ಹೋಗುವಾಗ ನಿಮ್ಮಂತ 3 ಕಾಸಿನ ಮಕ್ಕಳು ಆಚೆ ಹೋಗಿ ನಾವು ಮುಂದೆ ಹೋದ ಮೇಲೆ ಈಚೆ ಬಂದು ಸಾಯ್ಬೇಕು. ಬಂದು ನನಗೆ ತಾಗುವುದ ನೀವು? ಭಾರಿ ಗಾತ್ರದ ವಾಹನ. ಭಾರಿ ಗಾತ್ರ ಅಲ್ಲ, ಭಾರಿ ವಾಹನ. ಭಯಂಕರ. ಇಲ್ಲದೆ ಹೋದರೆ ನಿಮ್ಮಂತವ್ರು ಅಷ್ಟು ತಾಗಬೇಕು ಅಂತ ಮನಸ್ಸಿದ್ರೆ ಎಲ್ಲರೂ ಜಾತ್ರೆಯ ಸಂತ್ಯ ಬೇಡ, ಇಲ್ಲೇ ಆಪದಿಗೆ ಹೋಗ್ರ ಸುಮಾರು ಸಾಯ್ತಾರೆ. ತಾಗಿದ್ದಲ್ಲ ನಾವು ದಾರಿಲಿ ಹೋಗುವಾಗ ನೀ ನಮಗ್ ತಾಗಿತ್ತು. ನಾನೇ ತಾಗಿಸಿಕೊಂಡದ್ದು ಅಷ್ಟೇ, ತಾಗಿಸಿಕೊಂಡು. ನೀವು ತಾಗತ್ತಲ್ಲ. ಇಲ್ಲದೆ ನನ್ನ ಯೋಗ್ಯತೆ ಗೊತ್ತುಂಟು ನಿಮ್ಗೆ? ಇಲ್ಲ, ನೀನೇ ಹೇಳು. ರಾಜ ರಜಕ. ರಾಜ ರಜಕ ಹಾಗಂದ್ರೆ ಎಂತದ? ಮಡಿವಾಳ. ಮದುವಳಪೋರ ವಿದ್ಯೆದರಿದ್ದು ಮಂಡೆ ಮೇಲೆ ಹಾಕ್ತಿದ್ದಾನೆ ಪಾಪಿ ಮಗನ. ಅಂದ್ರೆ ಅವೆಲ್ಲ ನಾನು ಹೇಳಿದ್ದ ವಿದ್ಯೆಯನ್ನ ಧರಿಸಿದ ಒಬ್ಬ ಇರ್ತದೆ. ಅಂದ್ರೆ ನಿನಗಿಲ್ಲ ಅಂತ ಆಯ್ತು. ಹಾಗಲ್ಲ, ನಾವು ಧರಿಸಿದ ವಿದ್ಯೆ ನಮ್ಮದಲ್ಲ. ನಾವು ಹುಟ್ಟುವಾಗಲೇ ಬಂದದ್ದು ನಮ್ಮ ವಿದ್ಯೆ. ಹಾಗೆ ಈಗ ಮಾತಾಡುವಾಗ ಲೆಕ್ಕ ಸಿಗ್ತದೆ, ಇದೆಲ್ಲ ಧರಿಸಿದ್ದಲ್ಲ ಅಂತ. ಹಾಗಾಗಿ ಒಳ್ಳೆ ಮಾತಿನಲ್ಲಿ ಯಾವುದು ನಮಗೆ ಗೌರವ ಕೊಟ್ಟು ಅಲ್ಲ, ಗೌರವ ಕೊಡಬೇಕು ಅಂತಾದ್ರೆ ಹೇಗೆ ಕರಿಬೇಕಪ್ಪ?
ರಜಕರೇ ರಜಕರೇ ಎಲ್ಲರೂ ಸಂತೆಗೆ ಹೋಗ ಯಾಕೆ ಕರೇ ಕರೇ ಹಾಗಲ್ವಾ? ರಜಕರೇ ರಜಕರೇ ಕರೆ ಎಳಿದ್ರೆ ಕರೆ ಎಳಿಬೇಡ ಕರೆ ರಜಕರೇ ಕರೆ ಬೇರೆ ಮುಗಿಸ್ತೇನೆ. ರಜಕರೇ ರಜಕರೇ ಮಡಿವಾಳರೇ ಮಡಿವಾಳರೇ ಅಗಸರೇ ಅಗಸರೇ ಹೀಗೆ ಬಟ್ಟೆ ತೊಳೆಯುವವರೇ ಬಟ್ಟೆ ತೊಳೆಯುವರು. ಸರಿ ಅದು ಸರಿ ಬಟ್ಟೆ ತೊಳೆಯುವವರು ಬೇಡ ಬಟ್ಟೆಯನ್ನ ಶುಚಿರ್ಭೂತಗೊಳಿಸುವವರು ಸಾಹಿತ್ಯ ಮೇಲ್ಮಟ್ಟದಲ್ಲಿ ಕೊಳೆತ ವಸನವನ್ನು ತೊಳೆಯುವವರೇ. ಈಗ ಅದನ್ನೇ ಮಾಡ್ತಾ ಇದ್ದೇನೆ ಹೇಳು. ಯಾರಿಗೆ ಹೇಳುದು? ಗೌರವ ಕೊಟ್ಟು ಗೌರವ ತಕ್ಕೊಳ್ಬೇಕು. ಅಲ್ಲ, ಗೌರವ ಕೊಡಬಹುದು ಪುಣ್ಯಾತ್ಮ. ಅಂತ ಒಂದು ಘನ ವ್ಯಕ್ತಿಗಾದ್ರೆ ಗೌರವ ಕೊಡಬಹುದು. ನೀನ್ ಯಾರ? ರಾಜ ರಜಕ ಅಂದ್ರೆ ರಾಜ ರಜಕ ಅರಸರ ಬಟ್ಟೆಯನ್ನ ಶುಭ್ರಗೊಳಿಸುವ ಮಡಿವಾಳರು. ಓ, ವಸನ ಕೊಟ್ಟು ಹೋಗ್ತಾ ಹಾಗೆ ಹೋಗ್ತೀನಿ ಅಂದ್ರೆ ಅಂದ್ರೆ ಕಂಸ ಮಹಾರಾಜರ ಮುದ್ದಿನ ಅಳಿಯಂದಿರು ನಾವು. ನಮ್ಮ ಮಾವ ನೀನು ಕೃಷ್ಣ ಬಲರಾಮ ಇಬ್ಬರು ದೊಡ್ಡ ಕಾಳರು ಅಂತ ಇವತ್ತು ಗೊತ್ತಾಯ್ತು. ಯಾಕ? ಒಬ್ಬ ಹುಟ್ಟುವ ಮೊದಲೇ ಜಾರಿ ಹೋದವ, ಒಬ್ಬ ಹುಟ್ಟಿದ ತಕ್ಷಣ ಜಾರಿ ಹೋದವ. ಹಾ, ನೀನು ಕೃಷ್ಣ. ಕೃಷ್ಣ ಒಳ್ಳೆಯದಾಗಿ. ನಾನು ಕೆಲವೊಂದ್ಸಲ ನನಗೆ ಗೊತ್ತಿಲ್ಲದೆ ಒಂದು ಮಾತಾಡಿದಾಗ ಆಹಾ. ಗೊತ್ತಾದ್ಮೇಲೆ ನಾನು ಆಡಿದ ಮಾತು ತಪ್ಪು ಅಂತ ಗೊತ್ತಾದಾಗ ಆ ವಿಷಯದಲ್ಲಿ ಕ್ಷಮೆಯನ್ನ ಯಾಚಿಸ್ತೇನೆ. ಒಳ್ಳೆ ಒಳ್ಳೆ ಒಳ್ಳೆದು. ಆಗ ನಿನಗೆ ಕೇಳಿದೆ ನಾನು, ಬರುವಾಗ ನಿಂಗೆ ದಾರಿಯಲ್ಲಿ ಹಳ್ಳ ಕೊಳ್ಳ ಕೆರೆ ಬಾವಿ ಯಾವುದೂ ಸಿಗ್ಲಿಲ್ವಾ ಅಂತ ಕೇಳಿದೆ. ಹೌದು. ನಿಜವಾಗಿ ನಿನ್ನೆಲ್ಲ ಮಾತು ನಾನು ಕೇಳ. ಯಾಕೆ ಕೇಳಿದ್ರೆ, ಬಟ್ಟೆಯನ್ನ ಮಡಿ ಮಾಡ್ಲಿಕ್ಕೆ ಏನು ಬೇಕಪ್ಪ? ನೀರು ಬೇಕು. ನಿನ್ನ ವಿಷಯದಲ್ಲಿ ನಾನು ಕೇಳಿದ್ದೆ. ಏನೇನನ್ನ? ಸೆರೆಮನೆಯಲ್ಲಿ ಹುಟ್ಟಿದ ನೀನು, ಹುಟ್ಟಿದ ತಕ್ಷಣ ನಿನ್ನಪ್ಪ ಬೆಕ್ಕು ಮರಿ ಬಿಟ್ಟು ಬರ್ಲಿಕ್ಕೆ ಹೋದಾಗೆ ಬುಟ್ಟಿಲ್ ನಿನಗೊಂದು ಉದಾಹರಣೆ ಸಿಗುವುದು. ತಲೆ ಮೇಲೆ ಹೊತ್ಕೊಂಡು ಹೋಗಿ ನದಿಯನ್ನ ದಾಟುವಾಗ ನಿನ್ನಪ್ಪ ಮುಳುಗಿ 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 ಇನ್ನೇನಪ್ಪ ಸಂಪೂರ್ಣ ಮುಳುಗ್ತಾನೆ ಅನ್ನುವಾಗ ಬುಟ್ಟಿಯಿಂದ ಪುಟ್ಟ ಕಾಲು ಪಟ್ಟಂತ ನೀರಿಗೆ ತಾಗಿತಂತ. ತಾಗಿದ ತಕ್ಷಣ ನದಿ ಇಬ್ಬಾಗವಾಯ್ತಂತ. ಹೌದಾ? ಪಾಪಿ ಮಗನೇ, ನೀರೇ ನಿನ್ನ ಮುಟ್ಸ್ಕೊಳ್ಳುವುದಿಲ್ಲ, ನೀ ಬಟ್ಟೆ ಮಡಿ ಮಾಡ್ಕೊಳ್ಳ. ನಾನು ಈ ಕಾಲಲ್ಲೇ ಹಿಂಗೆ ನಮಸ್ಕಾರ ಮಾಡುವುದು ಕೇಳಿ ನೋಡಿದ್ರೆ ಏನೋ ಮಹತ್ತರವಾದ ವಿಷಯ ಹೇಳ್ತೀಯ ಅಂತ ನೋಡ್ಕೊಂಡೆ. ನಾನು ನಿನ್ನ ಮ್ಯಾಲ್ ತಕೊಂಡು ಹೋಗಿ ಹೇಳಲ್ಲ, ನಾವು ಒಬ್ಬರನ್ನ ಮ್ಯಾಲ್ ತಕೊಂಡು ಹೋಗುದೇ ಕೇಳ್ಬೇಕಾಗ್ತದೆ. ಅಲ್ದಾಗಿದ್ರೆ ನೀನು ಹೇಗಿರ್ತಿದ್ಯಾ ನೋಡು, ಹೆಚ್ಚಿಗೆ ಮಾತಾಡಬೇಡ. ಆ ಬಟ್ಟೆಯನ್ನು ಕೊಡುವುದಿಲ್ಲ. ಬಟ್ಟೆ ನೀನು ಕೊಡುವುದಿಲ್ಲ. ಕೊಡ್ತಿದ್ರೆ ಪೆಟ್ಟು ಬೀಳ್ತದ? ನೀ ಅಂತ ಕರ್ಮ ಹೊಡಿದ್ರ, ನಾ ಹೊಡಿತೆ. ನೀವೆಂತ ಕರ್ಮ ಹೊಡಿದ್ರ ಅಂದ್ರೆ ಇಬ್ರು ಸೇರಿ ಹೊಡಿತೇವೆ. ಇಬ್ಬರಲ್ಲ 14 ಜನ ಹೊಡಿದ್ರಿ. ನೀವು ಯಾವ್ದು? ನೀವು ಹೊಡ್ಕೊಟ್ಟು ನೀವು ಎಷ್ಟು ಹೊಡ್ತ ಅಂದ್ರೆ ಹೇಗಿರ್ಬೇಕು ಗೊತ್ತುಂಟ? ಹೇಗೆ? ಮೊನ್ನೆ ಹೊಡ್ದಿದ್ದೇನೆ. ಹೊಡ್ತ ಅಂದ್ರೆ ಹಾಗಿರ್ಬೇಕು. ಅಂದ್ರೆ ಹೊಡೆದ್ಮೇಲೆ ಮತ್ತೆ ಸರಿ ಹೊಡಿಬೇಕು. ಹೇಗಿತ್ತ? ಹೊಡ್ತ ಹೇಗಿತ್ತ? ಶಬ್ದ ಕೇಳಬೇಕಿತ್ತು ನೀನು. ಅವನ ಅಮ್ಮನೆ ಅವನದಲ್ಲಿ ಹೊಡೆದಿದ್ದ. 10 ಮನೆ ದಾಡ್ಕೊಂಡು ನಮ್ಮನೆ ಹಂಗೆ ಬಂದಿತ್ತು. ನಮ್ಮನೆಗೆ ತುಳಸಿ ಪೂಜೆನೂ ಹೀಗೆ ಮಾತಾಡೋಲ್ಲ ಬಿದ್ದಿದ್ದ ಹಾಗೆ ನೋಡೋ. ಯಾವತ್ತು ಲೋಕದಲ್ಲಿ ಹೊಡೆದವ ಪ್ರಧಾನವ ತಿಂದವ ಪ್ರಧಾನ? ಹೊಡೆದವನೇ ಪ್ರಧಾನ ಅಲ್ಲ, ತಿಂದವ ಪ್ರಧಾನ. ನೀನು ಹಾಗೆ ಹೇಳ್ರೆ ಆಗ್ಲಿಕ್ಕಿಲ್ಲ. ಅದು ಹೇಗೆ ಅಂತ ವಿವರಿಸು ನೋಡು, 25 ಜನ ಸೇರಿ ಒಬ್ಬನಿಗೆ ಸರಿ ಹೊಡಿತಾರೆ. ನಾಯಿ ಹೊಡೆದಾಗೆ ಹೊಡಿತಾರೆ. ಪೆಟ್ಟು ತಿಂದ ಆತ ಅವ್ರ ಆ ಕಡೆ ಹೋದ್ಮೇಲೆ ರಪ್ಪನೆ ಎದ್ದು ನಿಂತು ಹೀಗೆ ಮಾಡಿ ಚಟ್ಟ 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 ಹೋಗ್ತಾನೆ. ಆಗ ನೋಡಿದವ್ರು ಯಾರು ಸುದ್ದಿ ಹೇಳೋದು? ಯಾರು ಸುತ್ತ ಹೇಳ್ತಾರೆ ಮಾರಾಯ? ಕೊಂಡು ಮಗ ಅಂದ್ರೆ ಅವ ನೋಡು. ಅವ್ರ ಆ ನಮ್ಮನಿ ಹೊಡೆದ್ರೆ ಅವನಿಗೆ ಆದ್ರೂ ತಿಂದುಕೊಂಡು ಹೆಂಗ್ ಹೋಗ್ತಾ ನೋಡ. ಅದ್ಭುತ ಸಂಶೋಧನೆ ಮಾರಾಯ. ಬೆಳಕಿನ ಮೂಲ ಯಂತ್ರದಲ್ಲಿ ಯಜಮಾನನಾದವ ಒಬ್ಬನ ಕರ್ಕೊಂಡೋಗಿ ಆ ಶಬ್ದ ಕೇಳಬಾರ್ದು ಅಂತ ಹೊಡಿತಾನೆ. ಅದನ್ನ ತಿಂದವ ಅವ್ ಹೀಗೆ ಮಾಡ್ಕೊಂಡು ಇಲ್ಲಪ್ಪ ನಾವು ಮಾತಾಡ್ಬೇಕು. ಮೊದಲು ಬಿದ್ದಿದ್ದ ಮತ್ತೆ ಹೇಳು. ನಮಗೆ ಬಿದ್ದೋದಲ್ಲ, ಬಿದ್ದವ್ರ ಕತೆ ಕೇಳೋದು ಹಾಗೆ. ಹಾಗಾಗಿ ನನ್ನಲ್ಲಿ ಆ ವಿಷಯ ಅಪ್ರಸ್ತುತ.
ಏನ್ ಮಾಡಿವಾದ್ರೆ ನೀನು ಅಪರೂಪ ಸಿಕ್ಕಿದಾಗ ಹೀಗೆ ಪುಣ್ಯ ದಿನ ಸಿಕ್ಕಿದ್ರೆ ಎರಡು ಕೈ ತೋರಿಸಿ ಮುಂದೆ ಬಾ ಯಾವತ್ತು ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಕಲಿಬೇಕು. ಇದೊಂದು 2 ದಿನ ಮುಂದೆ ಬರ್ತಾ ಏನೋ ಗೊತ್ತಾಯ್ತಾ? ಅವನಿಗೆ 2 ದಿನ ಬೇಕು, ನನಗೆ 4 ದಿನ ಬೇಕು ಅಷ್ಟೇ. ಅವ ಮುಂದೆ ಬರ್ಲಿಕ್ಕೆ 2 ದಿನ ಬೇಕು, ಮುಂದೆ ಬಂದು ನೀ ಹಿಂದೆ ಹೋಗ್ಲಿಕ್ಕೆ ಇಲ್ಲ ಇಲ್ಲ, ನಾನು ಹಿಂದೆ ಇದ್ದೇನೆ ಈಗ, ಮುಂದೆ ಬರ್ಲಿಕ್ಕೆ 4 ದಿನ ಬೇಕು ನನಗೆ. ನಿನಗೆ ಯಾವ ಜಡ್ಗ ಮೈ ಮೇಲೆ ಬರ್ತದೆ, ಯಾವ್ದಾದ್ರು ಮಾಸ್ತಿ ಮೈ ಮೇಲೆ ಬರ್ತದ, ಮತ್ತೆ ಅಂತ ಹೀಗೆ ಮಾಡ್ತಾ ಇದ್ದೆ ಬೇಕಾ? ಉಂಟ